A very good morning to one and all. So in the previous class, okay, we have started with the uh, what is the meaning of a quota. Okay, uh, a quotas mean see two concepts we have. One is tariff. Tariff ಅಂದ್ರೆ where a government tax ಹಸ್ತಾರ ಅದಕ್ಕೆ ನಾವು tariff ಅಂತೀವಿ. Quotas ಅಂದ್ರೆ restriction. Okay, yearly means every not only about India, every government ಏನ್ ಮಾಡ್ತಾರ ಡಿಸೈಡ್ ಮಾಡ್ತಾರ. Okay, from this country ನಮ್ ಇಷ್ಟೇ limitation of goods import ಆಗ್ಬೇಕು. Okay, for that we call as a quotas. See, quotas means we can say limitation ಅನ್ಬಹುದು or restriction ಅನ್ಬಹುದು. ಎದರ್ ಮೇಲೆ ರಿಸ್ಟ್ರಿಕ್ಷನ್ಸ್ ಆಗ್ತಾರೆ ಅಂದ್ರೆ ಗೂಡ್ಸ್ ಮೇಲೆ ರಿಸ್ಟ್ರಿಕ್ಷನ್ಸ್ ಆಗ್ತಾರೆ. ಓಕೆ, ಫ್ರಮ್ ದ್ಯಾಟ್ ಕಂಟ್ರಿ ನಮ್ ಕಡೆ ಇಷ್ಟೇ ಕ್ವಾಂಟಿಟಿ ಇಷ್ಟೇ ಕಮ್ಯುಡಿಟಿ ಇಯರ್ಲಿ ಬರಬೇಕು. ಓಕೆ, ಫಾರ್ ಎಕ್ಸಾಂಪಲ್ 1 ಕ್ವಿಂಟಲ್ ಆಫ್ ರೈಸ್. ಓಕೆ, ಇಯರ್ಲಿ 1 ಕ್ವಿಂಟಲ್ ಆಫ್ ರೈಸ್ ನ ಇಷ್ಟೇ ಇಂಪೋರ್ಟ್ ಮಾಡೋಣ ಫ್ರಮ್ ದಿಸ್ ಕಂಟ್ರಿ. ಓಕೆ, ಇಯರ್ಲಿ 1 lakh ಕಾರ್ ನ ಇಷ್ಟೇ ಇಂಪೋರ್ಟ್ ಮಾಡೋಣ ಫ್ರಮ್ ದಿಸ್ ಕಂಟ್ರಿ. ಅಕಸ್ಮಾತ್ ಅದು ಕಂಟ್ರಿ 1 lakh ಇಂದ್ರ ಕ್ರಾಸ್ ಮಾಡದಂದ್ರೆ ಅದರ ಮೇಲೆ ನಾವು ಹೈ ಟ್ಯಾಕ್ಸ್ ಹಚ್ಚು, ಅದಕ್ಕೆ ನಾವು ಕೋಟಾಸ್ ಅಂತೀವಿ. ಎದಕ್ ರಿಸ್ಟ್ರಿಕ್ಷನ್ ಆಗ್ತಾರೆ ಮೀನ್ಸ್ ಇಷ್ಟೇ ಲಿಮಿಟೇಷನ್ ಆಫ್ ಗೂಡ್ಸ್ ಬೇಕಂದ್ರೆ ಟು ಕರೆಕ್ಟ್ ಅವರ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಓಕೆ, ಇಫ್ ಅ ಕಂಟ್ರಿ ಎನ್ ನಂಬರ್ ಆಫ್ ಇಂಪೋರ್ಟ್ ಮಾಡದಂದ್ರೆ ನಮ್ದು ಕಂಟ್ರಿ ಫಾರಿನ್ ರಿಸರ್ವ್ ಕಡಿಮೆ ಆಗ್ತದೆ. ಓಕೆ, ನಾವು ಏನಾರ ಗೂಡ್ಸ್ ಇಂಪೋರ್ಟ್ ಮಾಡ್ತೀವಿ ಫ್ರಮ್ ಅದರ್ ಕಂಟ್ರೀಸ್. ಓಕೆ, ಅವ್ರಿಗೆ ನಾವು ಅವ್ರದ್ದು ಕರೆನ್ಸಿ ಮೇಲೆ ಪೇಮೆಂಟ್ ಮಾಡಬೇಕು. ದೇ ವಿಲ್ ನಾಟ್ ಅಕ್ಸೆಪ್ಟ್ ಅವರ್ ಇಂಡಿಯನ್ ಕರೆನ್ಸಿ. ಓಕೆ, ಅವ್ರ ಕಂಟ್ರಿ ಅದು ಕರೆನ್ಸಿ ಒಳಗೆ ನಾವು ಸೆಂಡ್ ಮಾಡಬೇಕು. ಫಾರ್ ದಟ್ ಪರ್ಪಸ್ ನಮ್ಮ ಕಂಟ್ರಿದೊಳಗೆ ಫಾರಿನ್ ರಿಸರ್ವ್ ಕಡಿಮೆ ಆಗ್ತದೆ. ಓಕೆ, ಸಿ ಇಂಪೋರ್ಟ್ ಕೋಟಾಸ್ನು ಅಂತಾರೆ ಐದರ್ ಫಿಕ್ಸ್ಡ್ ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿ, ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್. ಓಕೆ, ಕೋಟಾಸ್ ವಿ ಕ್ಯಾನ್ ಸೇ ಎವ್ರಿ ಕಂಟ್ರಿ ಓಕೆ ಫಿಕ್ಸ್ ಮಾಡ್ತಾರೆ. ಎವ್ರಿ ಕಂಟ್ರಿ, ಹೌ ಮೆನಿ ಕಂಟ್ರೀಸ್ ಲೈಕ್ ವಿ ಹ್ಯಾವ್ 100 countries we have in the world. ಓಕೆ, ಅದು ಕಂಟ್ರಿ ಏನ್ ಮಾಡ್ತಾರೆ ಫಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ವಿಲ್ ಟಾಕ್ ಅಬೌಟ್ ಅವರ್ ಕಂಟ್ರಿ, ಅಬೌಟ್ ಅವರ್ ಇಂಡಿಯನ್ ಕಂಟ್ರಿ. ಇಂಡಿಯನ್ ಕಂಟ್ರಿ ಏನ್ ಮಾಡ್ತಾರೆ, ಇಂಡಿಯಾ ಕಂಟ್ರಿ ಏನ್ ಮಾಡ್ತಾರೆ ಫಿಕ್ಸ್ ಮಾಡ್ತಾರೆ ಎವ್ರಿ ಇಯರ್ ನಾವು ಇಷ್ಟೇ ಕ್ವಾಂಟಿಟಿ ಇಷ್ಟೇ ಪ್ರಾಡಕ್ಟ್ ಇಂಪೋರ್ಟ್ ಮಾಡೋಣ, ವಿಲ್ ಇಂಪೋರ್ಟ್ ದಿಸ್ ಮಚ್. ಇಫ್ ಅಕಸ್ಮಾತ್ ಅದು ಕಂಟ್ರಿ ಅವ್ರದ್ದು ಲಿಮಿಟ್ ಕ್ರಾಸ್ ಮಾಡದಂದ್ರೆ ಅವ್ರ ಮೇಲೆ ನಾವು ಹೈ ಟ್ಯಾಕ್ಸ್ ಹಚ್ಚು. ಓಕೆ, ಫಾರ್ ಎಕ್ಸಾಂಪಲ್ ಇಯರ್ಲಿ ವಿ ಆರ್ ಇಂಪೋರ್ಟಿಂಗ್ ಲೈಕ್ ಎನಿ ಗೂಡ್ಸ್ ವಿ ಆರ್ ಇಂಪೋರ್ಟಿಂಗ್, ಅವ್ರಿಗೆ ಸ್ಟಾರ್ಟಿಂಗ್ ನಾವು 20% ಟ್ಯಾಕ್ಸ್ ಹಚ್ಚಲಿಕತ್ತೀರಿ. ಇಫ್ ಅವ್ರು ಮೋರ್ ನಮ್ ಕಂಟ್ರಿ ಒಳಗೆ ಇಂಪೋರ್ಟ್ ಮಾಡಿದ್ರೆ ಅಪಾರ್ಟ್ ಫ್ರಮ್ 20 ಅವ್ರಿಗೆ ನಾವು 40% ಟ್ಯಾಕ್ಸ್ ಹಚ್ಚು. ಇಫ್ ನಾವು 40% ಟ್ಯಾಕ್ಸ್ ಹಚ್ಚಂದ್ರೆ ಅದರ್ ವ್ಯಾಲ್ಯೂ ಏನಾಗ್ತದೆ, ಪ್ರೈಸ್ ಹೈ ಆಗ್ತದೆ, ಪೀಪಲ್ ವಿಲ್ ನಾಟ್ ಪರ್ಚೇಸ್. ಫಾರ್ ದಟ್ ವಿ ಕಾಲ್ ಆಸ್ ಅ ಕೋಟಾ, ಆರ್ ಇನ್ ಸಿಂಪಲ್ ವರ್ಡ್ ವಿ ಕ್ಯಾನ್ ಸೇ ಇಂಪೋರ್ಟ್ ಕೋಟಾ ಮೀನ್ಸ್ ಲಿಮಿಟೇಷನ್, a government fix. ಓಕೆ, ಎಸ್ ನಮ್ ಕಂಟ್ರಿ ಒಳಗೆ ಗೂಡ್ಸ್ ಇಂಪೋರ್ಟ್ ಬರಬೇಕು, ಅದಕ್ಕೆ ನಾವು ಕೋಟಾಸ್ ಅಂತೀರಿ. I think everyone understood. For example, I have told you, okay, government may specify that 60,000 color TV sets may be imported from Japan. Alternately, it may specify that the TV set value of 50 crores can be imported from that country during given a year. For example, we'll take India. For example, Japan ನಮ್ಗೆ ಏನ್ ಮಾಡ್ಲಿಕ್ಕೆ ಕಲರ್ ಟಿವಿ ನಮ್ ಕಡೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಲಿಕ್ಕತ್ತೀರಿ, ಜಪಾನ್ ನಮ್ಗೆ ಏನ್ ಮಾಡ್ಲಿಕ್ಕೆ ಕಲರ್ ಟಿವಿ ಸೆಂಡ್ ಮಾಡ್ಲಿಕ್ಕೆ. ಇಂಡಿಯನ್ ಗೌರ್ಮೆಂಟ್ ಏನ್ ಮಾಡ್ತಾ, ಅವ್ರಿಗೆ ಫಸ್ಟ್ ದೇ ವಿಲ್ ಡಿಸೈಡ್ what they will tell, yearly you should send us only 60,000 color TV set. Okay, like you can send on installment basis, like 6 months 30,000 and 6 months 30,000, yearly 60,000 color TV set ಆಯ್ತು. ಅವ್ರಿಗೆ ಗೌರ್ಮೆಂಟ್ ಇಂಡಿಯನ್ ಗೌರ್ಮೆಂಟ್ ಏನ್ ಮಾಡ್ತಾರೆ, ಮೊದಲೇ ಹೇಳ್ಬಿಡ್ತಾರೆ ಫಾರ್ ಜಾಪಾನ್, ನೀವು ಇಯರ್ಲಿ ನಮಗೂ 60,000 ಕಲರ್ ಟಿವಿ ಅಷ್ಟೇ ಸೆಂಡ್ ಮಾಡಬೇಕು ಇಯರ್ಲಿ. ಅಕಸ್ಮಾತ್ ನೀವು 60,000 ಮೇಲೆ ಒಂದ್ ಟಿವಿ ಎಕ್ಸ್ಟ್ರಾ ಸೆಂಡ್ ಮಾಡದಂದ್ರೆ ನಾವು ನಿಮ್ ಮೇಲೆ ಹೈ ಟ್ಯಾಕ್ಸ್ ಹಚ್ತೀರಿ. ಫಾರ್ ದಟ್ ವಿ ಕಾಲ್ ಆಸ್ ಅ ಕೋಟಾ. ಓಕೆ, ಇದು ಏನ್ 60,000 ಕಲರ್ ಟಿವಿ ಸೆಂಡ್ ಮಾಡ್ಲಿಕ್ಕತ್ತಾರ, ಅವ್ರಿಗೆ ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ, ಎಕ್ಸಾಂಪಲ್ ತಗೋರಿ, ಆಸ್ ಅ 20% ಟ್ಯಾಕ್ಸ್ ತಗೊಲಿಕತ್ತಾರ, 20% ಟ್ಯಾಕ್ಸ್ ತಗೋತಾರ. ಇಫ್ ಅಕಸ್ಮಾತ್ ಅವ್ರು 60,000 ಲಿಮಿಟ್ ಕ್ರಾಸ್ ಮಾಡದಂದ್ರೆ ಅವ್ರ ಮೇಲೆ ಹೈ ಟ್ಯಾಕ್ಸ್ ಹಚ್ತಾರೆ, ಲೈಕ್ 30% or 40%. For this we call as a quotas, a restriction we can say
a limitation. Okay, yearly fix ಮಾಡ್ತಾರೆ, a government of India yearly decide ಮಾಡ್ತಾರೆ. For that we call as a quotas. I think everyone understood. In simple meaning, if they ask me, the quotas means a physical limitation or restriction on the quantity of goods should be imported from the other countries. Idu baridu one example kottandre naditade for 2 marks if you may ask. Okay, next, what are the objectives? Okay, why quotas is important? As I told, if a country do more import means we should make them more payment. For that purpose, every country decide ಮಾಡ್ತಾರೆ, ಇಷ್ಟೇ ಬರ್ಬೇಕು ನಮ್ಮ ಕಂಟ್ರಿ ಒಳಗೆ, ಇಷ್ಟೇ inflow of goods ಬರಬೇಕು. The main objective of quotas ಅಂದ್ರೆ ಏನೈತ್ರಿ, to protect our domestic industries. Okay, if ನಾವು ಲೆಸ್ ಇಂಪೋರ್ಟ್ ಮಾಡ್ದಂದ್ರೆ ಅವಾಗೆ ನಮ್ಮ ಕಂಟ್ರಿ ಗೂಡ್ಸ್ ಪ್ರಾಡಕ್ಟ್ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ ಪೀಪಲ್ಸ್. ನಾವು ಅನ್ನೆಸೆಸರಿ ಇಂಪೋರ್ಟ್ ಮಾಡ್ದಂದ್ರೆ ಮಂದಿ ಏನ್ ಮಾಡ್ತಾರೆ, ದೇ ವಿಲ್ ನಾಟ್ ಪರ್ಚೇಸ್ ಅವರ್ ಡೊಮೆಸ್ಟಿಕ್ ಗೂಡ್ಸ್. what they will do, they purchase foreign goods yes highly, but or in purchase ಮಾಡ್ತಾರೆ. For that purpose, to protect our home industries, for that purpose ಏನ್ ಮಾಡ್ತಾರೆ, government restrict ಮಾಡ್ತಾರೆ. For example, we have that Micromax phone ಬಂದಿತ್ತು, ಅದು ಒಂದು ಇಂಡಿಯನ್ ಪ್ರಾಡಕ್ಟ್ ಏನಿತ್ತು, ಅದು ಫೇಲ್ ಆಯ್ತು ಮಾರ್ಕೆಟ್ ಒಳಗೆ. People have not maximum they have not purchased Micromax or something, one mobile was there. Okay, they came into smartphone, but they are not purchased because people have shifted to other branded mobiles. For same purpose, country ಏನ್ ಮಾಡ್ತಾರೆ, ಅಷ್ಟೇ ಎಷ್ಟು ಬೇಕು ಅಷ್ಟೇ ರಿಸ್ಟ್ರಿಕ್ಟ್ ಮಾಡಿ ಗೂಡ್ಸ್ ತಗೊಂಡ್ ಬರ್ತಾರೆ. ಎದಕ್ಕೆ ತಗೊಂಡ್ ಬರ್ತಾರೆ, ಟು ಪ್ರೊಟೆಕ್ಟ್ ಅವರ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇಫ್ ಅ ಕಂಟ್ರಿ ಡೂ ಮೋರ್ ಇಂಪೋರ್ಟ್ ಅಂದ್ರೆ ನಮ್ ಕಂಟ್ರಿ ಒಳಗೆ ಏನ್ ಗೂಡ್ಸ್ ಪ್ರೊಡ್ಯೂಸ್ ಆಗ್ಲಿಕ್ಕತ್ತಾವ ಅದ್ರ ವ್ಯಾಲ್ಯೂನ್ ಇರಂಗಿಲ್ಲ, ಪೀಪಲ್ ವಿಲ್ ನಾಟ್ ಪರ್ಚೇಸ್ ಇಟ್. This was the main objectives of quotas, we can say. Next, Bertha, to adjust the balance of payment. Okay, if a country do more imports, andra imports value bhal bartade, export value enagtad kadime martade. For that purpose, to remove from the deficit, import quota is very important. So this was the objectives. Okay, next we have important types of quotas or kinds of quotas. Okay, totally we have 5 types of quotas. Tariff quota or custom quota, we can say. Unilateral import quota, next import licensing, bilateral quotas, and mixing quotas. Okay, okay, see next we have types of quotas. Okay, totally we have 5 types of quotas. Okay, so first we have tariff quota or custom quota. Okay, tariff, no, we can say tax, or custom we can say, or duty we can say, duty tax we can say. Okay, in the case of tariff or custom quota, a certain specified quantity of commodity is allowed to be imported by the government of the importing country, either duty free or at a low rate of import duty. Okay, in one term include again duty free. Okay, everywhere you can heard duty free. In airports we can say duty free products, we can say. Okay, and in airports everyone will be heard about cosmetics, like duty free products in airports, we can say. Other duty free ಅಂದ್ರೆ no tax, we can say. Other product ಮೇಲೆ some tax ಇರಲ್ಲ, ಇರ್ತದ some tax ಕಡಿಮೆ ಇರ್ತದ, ಅದಕ್ಕೆ ನಾವು duty free ಅಂತೀವಿ. Okay, the import is in excess of the specified quantity are subject to a relatively high rate of tariff. Okay, see, a tariff or custom tariff andra, first a government here in government puts an agreement. Okay, government puts an agreement wherein limited goods should be imported. Okay, first tariff or custom quota andra, I think meaning everyone we have said same meaning. Okay, tariff or custom quota ಅಂದ್ರೆ ಇಲ್ಲಿ ಗವರ್ಮೆಂಟ್ ಏನ್ ಮಾಡ್ತಾ, ಅಗ್ರಿಮೆಂಟ್ ಮಾಡ್ತಾ ಬಿಟ್ವೀನ್ ದ ಕಂಟ್ರೀಸ್. ಲೈಕ್ ನೀವು ಇಷ್ಟೇ ಗೂಡ್ಸ್ ನಮಗೂ ಸೆಂಡ್ ಮಾಡ್ರಿ, ಇಷ್ಟೇ ಲಿಮಿಟೆಡ್ ಗೂಡ್ಸ್ ಆಫ್ ಸೆಂಡ್ ಮಾಡ್ರಿ. ಅಕಸ್ಮಾತ್ ಇದು ಲಿಮಿಟ್ಸ್ ನೀವು ಕ್ರಾಸ್ ಮಾಡ್ದಂದ್ರ ನಾವು ನಿಮ್ ಮೇಲೆ ಮೋರ್ ಟ್ಯಾಕ್ಸ್ ಹಚ್ತೀರಿ.
ಇದಕ್ಕೇನಂತ ಟ್ಯಾರಿಫ್ ಕೋಟಾ ಕಸ್ಟಮ್ ಕೋಟಾ ಇಲ್ಲೇ ಬರ್ದ ನೋಡ್ರಿ ಸ್ಪೆಸಿಫೈಡ್ ಕ್ವಾಂಟಿಟಿ ಆಫ್ ಕಮೋಡಿಟಿ ಈಸ್ ಅಲೌಡ್ ಅಂದ್ರೆ ಗೌರ್ಮೆಂಟ್ ಏನ್ ಮಾಡ್ದ ಒಂದ್ ಲಿಮಿಟೆಡ್ ಕ್ವಾಂಟಿಟಿ ಫಿಕ್ಸ್ ಮಾಡ್ದ ಇಷ್ಟೇ ನಮ್ ಕಂಟ್ರಿ ಒಳಗ್ ಅಲೋ ಮಾಡ್ರಿ ಟು ದ ಇಂಪೋರ್ಟಿಂಗ್ ಕಂಟ್ರಿ ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ ಡ್ಯೂಟಿ ಫ್ರೀನು ಕೊಡ್ಬೋದು ಆರ್ ಅಟ್ ಅ ಲೋ ರೇಟ್ ಆಫ್ ಇಂಪೋರ್ಟೆಡ್ ಡ್ಯೂಟಿ ಇಫ್ ಇದು ಲಿಮಿಟ್ ನೀವು ಕ್ರಾಸ್ ಮಾಡಿದ್ರೆ ನಾವು ನಿಮ್ ಮೇಲೆ ಹೈ ರೇಟ್ ಆಫ್ ಟ್ಯಾರಿಫ್ ಹಚ್ತೀರಿ ಅದಕ್ಕೆ ನಾನು ಅಂತೀನಿ ಟ್ಯಾರಿಫ್ ಕೋಟಾ ಆರ್ ಕಸ್ಟಮ್ ಕೋಟಾ ಫಸ್ಟ್ ಗೌರ್ಮೆಂಟ್ ಏನ್ ಮಾಡ್ತಾರೆ ಲಿಮಿಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾವು ತಗೋರಿ ಫಾರ್ ಅಮೆರಿಕನ್ ಕಂಟ್ರಿಗೆ ಅಂತ ನೀವು ನಮ್ ಇಷ್ಟ ಸಮ್ ಗೂಡ್ಸ್ ಇಷ್ಟೇ ಸೆಂಡ್ ಮಾಡ್ರಿ ಫಾರ್ ಎಕ್ಸಾಂಪಲ್ 2 lakh ಗೂಡ್ಸ್ ಇಷ್ಟೇ ಇಂಪೋರ್ಟ್ ಮಾಡ್ರಿ ಅದು ಏನ್ 2 lakh ಅವ್ರ ಗೂಡ್ಸ್ ಇಂಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ ಸಮ್ ಡ್ಯೂಟಿ ಫ್ರೀನು ಕೊಡ್ಬೋದು ಆರ್ ಸಮ್ 30% ಟ್ಯಾಕ್ಸ್ ಹಚ್ತಾರೆ ಇಫ್ ಅಕಸ್ಮಾತ್ ಅದು 2 lakh ಗೂಡ್ಸ್ ಅವ್ರು ಕ್ರಾಸ್ ಮಾಡಿದ್ರೆ ಅವ್ರ ಮೇಲೆ ನಾವು ಹೈ ರೇಟ್ ಆಫ್ ಟ್ಯಾರಿಫ್ ಹಚ್ತೀವಿ ಲೈಕ್ 40% 50% ಟ್ಯಾರಿಫ್ ವಿ ವಿಲ್ put on you. For that, we called as a tariff quota or a custom quota. I think everyone understood. Okay, tariff ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಇದು ಜುಲ್ ಬಿಡ್ತಾರೆ ಇಷ್ಟೇ ಗೂಡ್ಸ್ ನೀವು ಇಂಪೋರ್ಟ್ ಮಾಡಿ ನಾವು ಡ್ಯೂಟಿ ಫ್ರೀ ಕೊಡ್ತೀವಿ ಲೋ ರೇಟ್ ಇಂಪೋರ್ಟ್ ನಾವು ಹಚ್ತೀರಿ ಇಫ್ ನೀವು ಲಿಮಿಟ್ ಕ್ರಾಸ್ ಮಾಡಿದ್ರೆ ನಾವು ನಿಮ್ಮ ಮೇಲೆ ಮೋರ್ ಟ್ಯಾಕ್ಸ್ ಹಚ್ತೀರಿ ಅದಕ್ಕೆ ನಾವು ಟ್ಯಾರಿಫ್ ಕೋಟಾ ಆರ್ ಕಸ್ಟಮ್ ಕೋಟಾ ಅಂತೀವಿ ಅಂಡರ್ಸ್ಟುಡ್ means where a government puts an agreement where an limit goods stay import madun okay should be imported if adu country limit cross madandre our mele now more tax hastiri starting limit mele 20% tax hastar if our limit cross madandre our mele more tax hastar for that we call as a tariff quota ಇದ್ ಮೇಲೆ some merits ada ಏನೇನ್ ಮೆರಿಟ್ಸ್ ಅದ some revenue generate ಆಗಬಹುದು ರೆವಿನ್ಯೂ ಜನರೇಷನ್ ಆಗ್ತದೆ ಮತ್ ಸಮ್ ಇಂಪೋರ್ಟ್ ರಿಸ್ಟ್ರಿಕ್ಟ್ ಮಾಡ್ತಾರೆ ಅದಕ್ಕೆ ನಾವು ಟ್ಯಾರಿಫ್ ಕೋಟಾ ಅನ್ಬೋದು ಆರ್ ವಿ ಕ್ಯಾನ್ ಸೇ ಕಸ್ಟಮ್ ಕೋಟಾ ಓಕೆ ನೆಕ್ಸ್ಟ್ ಬರ್ತದ ಯೂನಿಲ್ಯಾಟ್ರಲ್ ಕೋಟಾಸ್ ಓಕೆ ಯೂನಿಲ್ಯಾಟ್ರಲ್ ಅಂದ್ರೆ ಯೂನಿ ಮೀನ್ಸ್ ಒನ್ ಯೂನಿಲ್ಯಾಟ್ರಲ್ ಕೋಟಾ ಬರ್ತದೆ ನೆಕ್ಸ್ಟ್ ಬರ್ತದೆ ಬಯಲ್ಯಾಟ್ರಲ್ ಬೈ ಮೀನ್ಸ್ ಟು ಯೂನಿ ಮೀನ್ಸ್ ಒನ್ ಓಕೆ ಯೂನಿಲ್ಯಾಟ್ರಲ್ ಕೋಟಾಸ್ ಇಲ್ಲೇನಾಗ್ತದೆ under this system of unilateral quota, a country places an absolute limit upon the quantity of commodity to be imported during a specific period. This limit is fixed without any prior negotiation or agreement with foreign countries. The unilateral quota can be broadly of two types: global quota ಮತ್ತು allocated quota. ನೆಕ್ಸ್ಟ್ ಬರ್ತದೆ ಯೂನಿಲ್ಯಾಟ್ರಲ್ ಕೋಟಾ ಅಂದ್ರೆ ಇಲ್ಲಿ ಏನಾಗ್ತದೆ ಅಗ್ರಿಮೆಂಟ್ ಇರಲ್ಲ ಇಲ್ಲಿ ಬರ್ದ ನೋಡ್ರಿ ದೇರ್ ಇಸ್ ಫಿಕ್ಸ್ಡ್ ವಿದೌಟ್ ಎನಿ ಪ್ರಯರ್ ನೆಗೋಸಿಯೇಷನ್ ಆರ್ ಅಗ್ರಿಮೆಂಟ್ ವಿತ್ ದ ಫಾರಿನ್ ಕಂಟ್ರೀಸ್ ಇಲ್ಲೇನಾಗ್ತದೆ ಯೂನಿಲ್ಯಾಟ್ರಲ್ ಕೋಟಾಸ್ ಅಂದ್ರೆ ಹೆಂಗ್ ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ ಎಷ್ಟ್ ಗೂಡ್ಸ್ ಬೇಕು ಫ್ರಮ್ ಅದರ್ ಕಂಟ್ರೀಸ್ ಇಲ್ಲಿ ಹೆಂಗ್ ಫಿಕ್ಸ್ ಮಾಡ್ತಾರೆ ಇಲ್ಲಿ ನೆಗೋಸಿಯೇಷನ್ ಇರಲ್ಲ ಇಲ್ಲಿ ಅಗ್ರಿಮೆಂಟ್ ಇರಲ್ಲ ಇಲ್ಲಿ ಏನ್ ಮಾಡ್ತಾರೆ means from only one country goods import ಮಾಡ್ತಾರೆ for that we call as a unilateral ಇಲ್ಲಿ ಏನು ಅಗ್ರಿಮೆಂಟ್ ಇರಲ್ಲ ಕಾಂಟ್ರಾಕ್ಟ್ಸ್ ಇರಲ್ಲ ಏನು ನೆಗೋಸಿಯೇಷನ್ ಇರಲ್ಲ ಇಲ್ಲಿ ಏನ್ ಮಾಡ್ತಾರೆ ಫ್ರಮ್ ಓನ್ಲಿ ಒನ್ ಕಂಟ್ರಿ ಗೌರ್ಮೆಂಟ್ ಏನ್ ಮಾಡ್ತಾರೆ ಡಿಸೈಡ್ ಮಾಡ್ತಾರೆ ಫ್ರಮ್ ದಿಸ್ ಕಂಟ್ರಿ ಓನ್ಲಿ ವಿ ವಿಲ್ ಇಂಪೋರ್ಟ್ ದಿಸ್ ಮಚ್ ಆಫ್ ಗೂಡ್ಸ್ ಅದಕ್ಕೆ ನಾವು ಯೂನಿಲ್ಯಾಟ್ರಲ್ ಕೋಟಾಸ್ ಅಂತೀವಿ ಅಂಡರ್ಸ್ಟುಡ್ ಅಂಡರ್ ದಿಸ್ ಯೂನಿಲ್ಯಾಟ್ರಲ್ ಕೋಟಾ ಗೌರ್ಮೆಂಟ್ ಏನ್ ಮಾಡ್ತಾರೆ ಡಿಸೈಡ್ ಮಾಡ್ತಾರೆ ಏನ್ ಡಿಸೈಡ್ ಮಾಡ್ತಾರೆ ಫ್ರಮ್ ಓನ್ಲಿ ಒನ್ ಕಂಟ್ರಿ ಫಾರ್ ಎಕ್ಸಾಂಪಲ್ ವಿಲ್ ಟೇಕ್ ಫ್ರಮ್ USA ನಾವ್ ಏನ್ ಮಾಡೋಣ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸೈಡ್ ಮಾಡ್ತಾರೆ ಇಯರ್ಲಿ ನಾವ್ ಏನ್ ಮಾಡೋಣ ಫ್ರಮ್ ಓನ್ಲಿ USA ಓನ್ಲಿ ವಿ ವಿಲ್ ಇಂಪೋರ್ಟ್ ದ ಗೂಡ್ಸ್ ಫಾರ್ ದಟ್ ವಿ ಕಾಲ್ ಆಸ್ ಅ unilateral quotas. Government will decide how much goods should be imported, or we can say total value or total value of commodity imported from this goods. Adak no unilateral quotas antri. I think everyone understood. Unilateral quotas andre ile agreement iralla, ile negotiation iralla. But government ಏನ್ ಡಿಸೈಡ್ ಮಾಡ್ತದೆ ಇಯರ್ಲಿ ಫ್ರಮ್ ಓನ್ಲಿ ಒನ್ ಕಂಟ್ರಿ ನಾವು ಗೂಡ್ಸ್ ಇಂಪೋರ್ಟ್ ಮಾಡೋದು ಯಾವುದೇ ಇರಲಿ we will import from only one country. For that we call as a unilateral quotas. I think everyone understood. Okay,
ಟ್ಯಾರಿಫ್ ಅಂದ್ರೆ ಟ್ಯಾಕ್ಸ್ ಲಿಮಿಟ್ ಅಂದ್ರೆ ಲಿಮಿಟ್ ಮಾಡ್ತಾರ ಗೂಡ್ಸ್ ಇಷ್ಟೇ ತಗೊಳ್ಳೋಣ. ಯೂನಿಲ್ಯಾಟರಲ್ ಕೋಟಾಸ್ ಅಂದ್ರೆ ಇಯರ್ಲಿ ಗೌರ್ಮೆಂಟ್ ವಿಲ್ ಟೇಕ್ ಎಕ್ಸಾಂಪಲ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಡಿಸೈಡ್ ಮಾಡ್ತಾರೆ ಯೂನಿಲ್ಯಾಟರಲ್ ಕೋಟಾಸ್ ಅಂದ್ರೆ ಇಯರ್ಲಿ ಫ್ರಮ್ ಓನ್ಲಿ ಒನ್ ಕಂಟ್ರಿ ವಿ ವಿಲ್ ಇಂಪೋರ್ಟ್ ದಿಸ್ ಗೂಡ್ಸ್ ಯಾವುದೇ ಇರಲಿ, ಟೋಟಲ್ ವ್ಯಾಲ್ಯೂ, ಟೋಟಲ್ ವಾಲ್ಯೂಮ್, ಟೋಟಲ್ ಕ್ವಾಂಟಿಟಿ, ಕಮೋಡಿಟಿ ಇಯರ್ಲಿ ನಾವು ಇಷ್ಟೇ ಇಂಪೋರ್ಟ್ ಮಾಡೋಣ ಫ್ರಮ್ ದಿಸ್ ಕಂಟ್ರಿ ಓನ್ಲಿ. ಬೇರೆ ಕಂಟ್ರಿ ಜೊತೆ ಯಾವ್ದು ಗೂಡ್ಸ್ ಇಂಪೋರ್ಟ್ ಮಾಡೋದಿಲ್ಲ, ಓನ್ಲಿ ಫ್ರಮ್ ಒನ್ ಕಂಟ್ರಿ. Like from USA, we will import this much only goods yearly. Adak now unilateral quotas antri means from only one country. In short note, unilateral quotas andra government and decide ಮಾಡ್ತಾರೆ from only one country we will import the goods. One agreement ಇರಲ್ಲ, negotiation ಇರಲ್ಲ, ಏನು ಇರಲ್ಲ. But on ಏನ್ ಮಾಡ್ತಾರೆ fix ಮಾಡ್ಬಿಡ್ತಾರೆ from this country, only one country we will import these goods. For that we called as a unilateral quotas. ಇದರ ಮೇಲೆ ಟೂ ಟೈಪ್ಸ್ ಬರ್ತಾವ. ಒಂದು ಗ್ಲೋಬಲ್ ಕೋಟಾ ಮತ್ತು ಏನ್ ಬರ್ತದ allocated quota. Okay, allocated quotas. See, two types of goods ಬರ್ತಾವೆ. ಯಾವ unilateral two types of quotas ಬರ್ತಾವ. One is global quota, ಇನ್ನೊಂದು ಬರ್ತದೆ allocated quota. See, global quota means under this quota full amount of quota may be imported from any one country. Okay, global, see in global quota one ಐತಿ, ಒಂದು allocated quota ಐತಿ. See, global quota ಅಂದ್ರೆ under this system country ಏನ್ ಮಾಡ್ತದ ಒಂದೇ goods import ಮಾಡೋಣ from only one country. From example we'll take from UK. Under global quota ಏನ್ ಬರ್ತದ country ಏನ್ ಮಾಡ್ತದ ಡಿಸೈಡ್ ಮಾಡ್ತದ ಅಂದ್ರೆ ಫುಲ್ ಅಮೌಂಟ್ ಆಫ್ ಗೂಡ್ಸ್ ನಾವು ಇದರ ಕಂಟ್ರಿ ಮೇಲೆ ಇಂಪೋರ್ಟ್ ಮಾಡೋಣ ಫ್ರಮ್ UK. ಅದ ಗ್ಲೋಬಲ್ ಕೋಟಾ ಅಂತ. Okay, for example 100 quota of goods from one country, we can say from Brazil. Okay, so we'll explain the global quota. ಇನ್ನೊಂದು ಬರ್ತದೆ allocated ಅಂದ್ರೆ ಕಂಟ್ರೀಸ್ allocate ಮಾಡ್ತಾರೆ. ನೀವು ನಮ್ಗೆ ಇಷ್ಟೊಂದು ಕ್ವಾಂಟಿಟಿ ಸೆಂಡ್ ಮಾಡ್ರಿ, ಇಷ್ಟ ಅಂದ್ರೆ ವೇರಿಯಸ್ ಕಂಟ್ರೀಸ್ allocate ಮಾಡ್ತಾರೆ. See, once again I'll explain you. See, global quota ಅಂದ್ರೆ global means all over world, we can say global. Under global quota government ಏನ್ ಮಾಡ್ತಾರೆ from only one country ಇಷ್ಟು goods purchase ಮಾಡ್ತಾರೆ from Brazil. Okay, 100 quantities of goods from only one country purchase ಮಾಡ್ತಾರೆ, ಅದಕ್ಕೆ ನಾವು ಗ್ಲೋಬಲ್ ಕೋಟಾ ಅಂತೀವಿ. ನೆಕ್ಸ್ಟ್ ಬರ್ತದೆ allocated quota. Okay, the total amount of quota is distributed among the different countries. Okay, countries ಮೇಲೆ ಇದು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ USA ಗಂತ ಇಷ್ಟು ಕ್ವಾಂಟಿಟಿ ನಮ್ ಗೂಡ್ಸ್ ಇಂಪೋರ್ಟ್ ಮಾಡ್ರೆ, ಫ್ರಮ್ UK ಗಂತ ಇಷ್ಟು ಕ್ವಾಂಟಿಟಿ ಆಫ್ ಗೂಡ್ಸ್ ಇಂಪೋರ್ಟ್ ಮಾಡ್ರಿ. ಗ್ಲೋಬಲ್ ಕೋಟಾ ಅಂದ್ರೆ ಫ್ರಮ್ ಓನ್ಲಿ ಒನ್ ಕಂಟ್ರಿ ಗೌರ್ಮೆಂಟ್ ಗೂಡ್ಸ್ ಪರ್ಚೇಸ್ ಮಾಡ್ತಾರೆ. ಅಲೋಕೇಟೆಡ್ ಅಂದ್ರೆ ವೇರಿಯಸ್ ಕಂಟ್ರಿ ಅಲೋಕೇಟ್ ಮಾಡ್ತಾರೆ. ನೀವು ನಮ್ 10 ಕ್ವಾಂಟಿಟಿ ಬ್ರಾಜಿಲ್ ಅಂತ 10 ಕ್ವಾಂಟಿಟಿ ಗೂಡ್ಸ್ ಸೆಂಡ್ ಮಾಡ್ರಿ, UK ಗಂತ 20 ಕ್ವಾಂಟಿಟಿ ಗೂಡ್ಸ್ ಸೆಂಡ್ ಮಾಡ್ರಿ, ಫ್ರಮ್ ರಷ್ಯಾ, ಓಕೆ, ಫ್ರಮ್ ಇಸ್ರಾಯಲ್ ವಿ ಹ್ಯಾವ್ ಅವ್ರಿಗಂತ ಇಷ್ಟಿಷ್ಟು ಕ್ವಾಂಟಿಟಿ ಆಫ್ ಗೂಡ್ಸ್ ನಮ್ಮ ಮೇಲೆ ಸೆಂಡ್ ಮಾಡ್ರಿ. ಅದಕ್ಕೆ ನಾವು ಅಂತಾರಿ ಅಲೋಕೇಟೆಡ್ ಕೋಟಾ. ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್. See, once again I'll explain about unilateral quota. Unilateral quotas ಅಂದ್ರೆ ಇಲ್ಲಿ ಅಗ್ರಿಮೆಂಟ್ ಇರಲ್ಲ, ನೆಗೋಸಿಯೇಷನ್ ಇರಲ್ಲ. ಗವರ್ಮೆಂಟ್ ಏನ್ ಡಿಸೈಡ್ ಮಾಡ್ತಾರೆ ಫ್ರಮ್ ಒನ್ ಕಂಟ್ರಿ ಓನ್ಲಿ ವಿ ವಿಲ್ ಇಂಪೋರ್ಟ್ ದ ಗುಡ್ಸ್. ಇಟ್ ಮೇ ಬಿ ವಿಚ್ ಎವರ್ ಕಂಟ್ರಿ. ಫಾರ್ ಎಕ್ಸಾಂಪಲ್ USA ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಡಿಸೈಡ್ ಮಾಡ್ತಾರೆ ದಿಸ್ ಇಯರ್ಲಿ, ಲೈಕ್ 2021 we will import goods only from USA. ಅದಕ್ಕೆ ನಾವು ಯೂನಿಲಾಟರಲ್ ಕೋಟಾ ಅಂತೀರಿ. ಅದರೊಳಗೆ ಟೂ ಟೈಪ್ಸ್ ಬರ್ತಾವ, ಗ್ಲೋಬಲ್ ಕೋಟಾ ಮತ್ತು ಅಲೋಕೇಟೆಡ್ ಕೋಟಾ. ಓಕೆ, ಗ್ಲೋಬಲ್ ಕೋಟಾ ಅಂದ್ರ ಅ ಕಂಟ್ರಿ ಗೆಸ್ಟ್ ಫುಲ್ ಅಮೌಂಟ್ ಆಫ್ ಕಮೋಡಿಟಿ ಬೇಕು, ಅದು ಇಟ್ ಮೇ ಬಿ ಪ್ರಾಡಕ್ಟ್, ಗೂಡ್ಸ್, ಯಾವ್ದೇ ಸರ್ವಿಸಸ್ ಇರ್ಲಿ, ಒಂದೇ ಕಂಟ್ರಿ ಕಡೆ ಪರ್ಚೇಸ್ ಮಾಡ್ತಾರೆ. ಅದಕ್ಕೆ ನಾವು ಗ್ಲೋಬಲ್ ಕೋಟಾ ಅಂತೀರಿ. ಓಕೆ, ನೆಕ್ಸ್ಟ್ ಬರ್ತದ ಅಲೋಕೇಟೆಡ್ ಕೋಟಾ. ಅಲೋಕೇಟೆಡ್ ಕೋಟಾ ಅಂದ್ರ ಡಿಫ್ರೆಂಟ್ ಕಂಟ್ರೀಸ್ ಕಡೆ ಗೂಡ್ಸ್ ಪರ್ಚೇಸ್ ಮಾಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ UK ಗಂತ 50 ಕ್ವಾಂಟಿಟಿ ಗೂಡ್ಸ್ ಸೆಂಡ್ ಮಾಡ್ರಿ. ಓಕೆ, ಫ್ರಮ್ ಇರಾನ್ ಅಂತ ದಿಸ್ ಮಚ್ ಗೂಡ್ಸ್ ಆಫ್ ಕ್ವಾಂಟಿಟಿ ನಮ್ ಪರ್ಚೇಸ್ ಮಾಡ್ತಾರೆ. ಅದಕ್ಕೆ ಅಲೋಕೇಟೆಡ್ ಕೋಟಾ ಅಂತ. ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್. ಓಕೆ ಓಕೆ ಸಿ, ಟ್ಯಾರಿಫ್ ಆರ್ ಕಸ್ಟಮ್ ಕೋಟಾ ಅಂದ್ರ ಗವರ್ಮೆಂಟ್ ಏನ್ ಮಾಡ್ತಾರ ಲಿಮಿಟೇಷನ್ ಆಫ್ ಗೂಡ್ಸ್
ಫಿಕ್ಸ್ ಮಾಡ್ತಾರೆ. ಫ್ರಮ್ ಇಂಪೋರ್ಟ್ ಕಂಟ್ರಿ ನಾವು ಇಷ್ಟೇ ಗೂಡ್ಸ್ ಇಂಪೋರ್ಟ್ ಮಾಡೋಣ. ನೆಕ್ಸ್ಟ್ ಸೆಕೆಂಡ್ ಬರ್ತದ ಯೂನಿಲ್ಯಾಟ್ರಲ್. ಯೂನಿಲ್ಯಾಟ್ರಲ್ ಅಂದ್ರೆ ಗೌರ್ಮೆಂಟ್ ಏನ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ ಫ್ರಮ್ ಇಯರ್ಲಿ ಫ್ರಮ್ ಒನ್ ಕಂಟ್ರಿ ಓನ್ಲಿ ವಿ ವಿಲ್ ಪರ್ಚೇಸ್ ದಿಸ್ ಮಚ್ ಗೂಡ್ಸ್ ಇಯರ್ಲಿ. ಅದರೊಳಗೆ ಟೂ ಟೈಪ್ಸ್ ಬರ್ತಾವ, ಗ್ಲೋಬಲ್ ಕೋಟಾ ಮತ್ತು ಅಲೋಕೇಟೆಡ್. ಗ್ಲೋಬಲ್ ಕೋಟಾ ಅಂದ್ರೆ ಇಯರ್ಲಿ ಫ್ರಮ್ ಓನ್ಲಿ ಒನ್ ಕಂಟ್ರಿ ಗೌರ್ಮೆಂಟ್ ವಿಲ್ ಪರ್ಚೇಸ್ ದ ಗೂಡ್ಸ್. ನೆಕ್ಸ್ಟ್ ಬರ್ತದ ಅಲೋಕೇಟೆಡ್. ಅಲೋಕೇಟ್ ಒಳಗೆ ಏನಾಗ್ತದ, ಗೌರ್ಮೆಂಟ್ ಏನ್ ಮಾಡ್ತಾರೆ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಕಡೆ ಗೂಡ್ಸ್ ಪರ್ಚೇಸ್ ಮಾಡ್ತಾರೆ. ಲೈಕ್ ಫ್ರಮ್ 10 ಡಿಫ್ರೆಂಟ್ ಕಂಟ್ರೀಸ್ ಕಡೆ ಗೂಡ್ಸ್ ಪರ್ಚೇಸ್ ಮಾಡ್ತಾರೆ. ಅದಾಗ ನಾವ್ ಏನಂತೀರಿ ಯೂನಿಲ್ಯಾಟ್ರಲ್ ಕೋಟಾ. ನೆಕ್ಸ್ಟ್ ಬರ್ತದ ಬೈಲ್ಯಾಟ್ರಲ್. ಬೈಲ್ಯಾಟ್ರಲ್ ಅಂದ್ರೆ ಟೂ ಕಂಟ್ರೀಸ್ ವಿ ಕ್ಯಾನ್ ಸಿ, two or more countries come to an agreement and purchase some goods and services. Adak now ಏನಂತೀರಿ we can say to the bilateral quota. See, next we have bilateral quotas. Okay, and the previous we have heard about unilateral quotas means one. Next but the bilateral. Bilateral ಅಂದ್ರೆ two, we can say two. Okay, in the case of bilateral quota, the import quota is fixed after negotiation between the importing and exporting countries. Okay, there was a person called Hebler. Okay, he told that bilateral quotas are also called as agreed quotas. Okay, they are also called as a agreed quotas. Okay, there was a person called Hebler. Okay, what even ಮಾಡಿದ bilateral quota one ಇನ್ನೊಂದು new name quota. ಏನ್ quota ಅಂದ್ರೆ agreed quota. Okay, unilateral ಒಳಗೆ ಏನಾಗ್ತಿತ್ತು, there was no agreement, no contract, no negotiation, no agreement ಇತ್ತು. ಬಟ್ bilateral quota ಒಳಗೆ agreement ಆಗ್ತದ, ಕಾಂಟ್ರಾಕ್ಟ್ ಆಗ್ತದ ಅಂಡ್ ನೆಗೋಸಿಯೇಷನ್ ಆಗ್ತದ. ನೆಗೋಸಿಯೇಷನ್ ಅಂದ್ರೆ ಸಮ್ ಇಟ್ ಮೇ ಬಿ ಆನ್ ಪ್ರೈಸ್. ಓಕೆ, ನೆಗೋಷಿಯೇಟ್ ಮಾಡ್ತಾನೆ, ಆರ್ ವಿ ಕ್ಯಾನ್ ಸಿಟ್ ಬಾರ್ಗೇನಿಂಗ್ ಅನ್ಬೋದು. ಅದಕ್ಕೆ ನಾವು ನೆಗೋಸಿಯೇಷನ್ ಅಂತೀವಿ. ನೆಗೋಸಿಯೇಷನ್ ಒನ್ ಕೈಂಡ್ ಆಫ್ ಬಾರ್ಗೇನಿಂಗ್ ಅನ್ಬೋದು. ಓಕೆ, ಅದಕ್ಕೆ ನಾವು ನೆಗೋಸಿಯೇಷನ್ ಅಂತೀವಿ. bilateral quotas means ಇಲ್ಲೇನಾಗ್ತಾವ, ಟೂ ಕಂಟ್ರೀಸ್ ವಿಲ್ ಕಮ್ ಟು ಅನ್ ಅಗ್ರಿಮೆಂಟ್. ಟೂ ಕಂಟ್ರೀಸ್ ಬರ್ತಾವ, ಟೂ ಕಂಟ್ರೀಸ್ ಅನ್ಬೋದು, or two or more countries will come. Okay, ಅನ್ಬೋದು. comes to an agreement means if there is any problem is happening to any problem is happening with the countries, will come to and solve a solution by a mutual discussion to solve a problem. Okay, see what happens in a bilateral quota. In this what happens, two or more countries, two or more countries will come to an agreement. If between two countries in their problems ಆಗ್ಲಿಕತ್ತಾವ, ಓಕೆ, ಅಲ್ಲಿ ಗೂಡ್ಸ್ ಅಷ್ಟು ಮ್ಯಾನುಫ್ಯಾಕ್ಚರ್ ಆಗ್ಲಿಕತ್ತಿಲ್ಲ, ಅವ್ರ ಕಡೆನೂ ಏನ್ ಆಗ್ಲಿಕತ್ತಿಲ್ಲ, ಅವ್ರ ಏನ್ ಮಾಡ್ತಾರ, ಅವ್ರ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡ್ಲಿಕತ್ತಾರ, ಅವ್ರು ಬಂದ್ ಏನ್ ಮಾಡ್ತಾರ, ಡಿಸ್ಕಸ್ ಮಾಡಿ ಏನ್ ಮಾಡ್ತಾರ, ಬಿಟ್ವೀನ್ ದ ಕಂಟ್ರೀಸ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾರ. ಅವ್ರ ಕಂಟ್ರಿ ಒಳಗೆ ಏನ್ ಚಲೋ ಐತಿ, ನಮ್ ಕಂಟ್ರಿಗೆ ಸೆಂಡ್ ಮಾಡ್ತಾರ, ನಮ್ ಕಂಟ್ರಿ ಒಳಗೆ ಏನ್ ಚಲೋ ಐತಿ, ಅವ್ರಿಗೆ ನಾವು ಗೂಡ್ಸ್ ಸೆಂಡ್ ಮಾಡ್ತೀವಿ. ಅದಕ್ಕೆ ನಾವು ಏನಂತೀರಿ bilateral quotas. I think hope everyone understood. Bi means two countries will come to an agreement ಮಾಡ್ತಾರ, ಕಾಂಟ್ರಾಕ್ಟ್ ಮಾಡ್ತಾರ, ನೆಗೋಸಿಯೇಷನ್ ಮಾಡ್ತಾರ. ಎದಕ್ ಮಾಡ್ತಾರ, ಬಿಟ್ವೀನ್ ಅವ್ರ ಟೂ ಕಂಟ್ರೀಸ್ ಕಡೆಯಿಂದ ಪ್ರಾಬ್ಲಮ್ ಫೇಸ್ ಆಗ್ಲಿಕತ್ತಾವ. ಅವ್ರ ಕಂಟ್ರಿ ಒಳಗೆ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಗ್ಲಿಕತ್ತಿಲ್ಲ. ಓಕೆ, ಅದು ಗೂಡ್ಸ್ ನಮ್ ಕಂಟ್ರಿ ಕಡೆ ಐತಿ, ಅವ್ರಿಗೆ ನಮ್ ಗೂಡ್ಸ್ ಅವ್ರಿಗೆ ಸೆಂಡ್ ಮಾಡೋದು, ಅವ್ರ ಏನ್ ಮಾಡ್ತಾರ, ನಮ್ಗೆ ಸೆಂಡ್ ಮಾಡ್ತಾರ. ಇದಕ್ಕೆ ನಾವು ಅಂತೀರಿ ಅಗ್ರೀಡ್ ಕೋಟಾನು ಅಂತೀವಿ. ಅಗ್ರೀಡ್ ಅಂತಂದ್ರೆ ಅಗ್ರಿಮೆಂಟ್ ಮಾಡ್ಲಿಕ್ಕೆ ನಾವು, ಆರ್ ವಿ ಕ್ಯಾನ್ ಸೇ ನೆಗೋಸಿಯೇಷನ್ ಮಾಡ್ಲಿಕ್ಕೆ. ಅದಕ್ಕೆ ನಾವು bilateral quotas ಅಂತೀವಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್, I think tariff we have completed, unilateral we have completed, bilateral we have completed. Next we have mixing quota. Okay, see, mixing quotas ಅಂದ್ರೆ ಇಲ್ಲೇನಾಗ್ತಾವ, some amount of raw materials are imported and some amount of raw materials from domestic side are used in the final products. Okay, see, mixing quotas ಒಳಗೆ ಏನಾಗ್ತಾವ, from one countries ನಾವು ಏನ್ ಮಾಡ್ತೀವಿ, ಒಂದು raw material purchase ಮಾಡ್ತೀವಿ. Okay, from one countries will purchase a raw materials, ಅದು raw materials ತಗೊಂಡ್ finish goods ಒಳಗೆ ಮಾಡಿ ನಾವು
ಸೆಂಡ್ ಮಾಡ್ತೀರಿ ಅದಕ್ಕೆ ನಾವು ಮಿಕ್ಸಿಂಗ್ ಕೋಟಾಸ್ ಅಂತೀರಿ. ಓಕೆ, ಮಿಕ್ಸಿಂಗ್ ಕೋಟಾ ಅಲ್ಲಿ ಏನೇನಾಗ್ಲಿಕ್ಕತ್ತಾವ ಮಿಕ್ಸ್ ಆಗ್ಲಿಕ್ಕತ್ತಾವ, ರಾ ಮಟೀರಿಯಲ್ ಮಿಕ್ಸ್ ಆಗ್ಲಿಕ್ಕತ್ತ ವಿತ್ ಫಿನಿಶ್ಡ್ ಗುಡ್ಸ್. ಓಕೆ, ಮಿಕ್ಸಿಂಗ್ ಕೋಟಾಸ್ ಒಳಗೆ ಏನಾಗ್ತಾವ, ಒನ್ ಕಂಟ್ರಿ ಏನ್ ಮಾಡ್ತಾವ ಫ್ರಮ್ ಅನದರ್ ಕಂಟ್ರೀಸ್ ರಾ ಮಟೀರಿಯಲ್ ಪರ್ಚೇಸ್ ಮಾಡ್ತಾವ, ಅದು ರಾ ಮಟೀರಿಯಲ್ ತಗೊಂಡ್ ಏನ್ ಮಾಡ್ತಾರ ಫಿನಿಶ್ ಗೂಡ್ಸ್ ಒಳಗ್ ಇನ್ಕ್ಲೂಡ್ ಮಾಡಿ ಬೇರೆ ಕಂಟ್ರಿಗೆ ಸೆಂಡ್ ಮಾಡ್ತಾರೆ, ಅದಾಗ ನಾವು ಮಿಕ್ಸಿಂಗ್ ಕೋಟಾ. ಅಂಡ್ ಒನ್ ಮೋರ್ ವಿ ಹ್ಯಾವ್ ಇಂಪೋರ್ಟ್ ಲೈಸೆನ್ಸಿಂಗ್. ಓಕೆ, see this mixing quota ಮತ್ತು import licensing, these two concepts I will explain that next class. Okay, in simple I will tell you mixing quotas ಅಂದ್ರೆ like where a one country ಒಂದು ಏನಂದ್ರೆ ಒಂದು ರಾ ಮಟೀರಿಯಲ್ ಪರ್ಚೇಸ್ ಮಾಡಿ ಅದು ಫಿನಿಶ್ ಗೂಡ್ಸ್ ಒಳಗೆ ಮಾಡ್ತಾರೆ, ಅದು ಫಿನಿಶ್ ಗೂಡ್ಸ್ ಏನ್ ಮಾಡ್ತಾರೆ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ಅದಕ್ಕೆ ನಾವು ಮಿಕ್ಸಿಂಗ್ ಕೋಟಾ. ಇನ್ನೊಂದು ಬರ್ತದ ಇಂಪೋರ್ಟ್ ಲೈಸೆನ್ಸಿಂಗ್. ಇಂಪೋರ್ಟ್ ಲೈಸೆನ್ಸಿಂಗ್ ಅಂದ್ರೆ ವೇರ್ ಅ ಗೌರ್ಮೆಂಟ್ ಓಕೆ ವಿಲ್ ಗಿವ್ ಲೈಸೆನ್ಸಿಂಗ್ ಟು ದ ಇಂಪೋರ್ಟ್ ಕಂಟ್ರಿ ಟು ದ ಇಂಪೋರ್ಟರ್ಸ್. ಓಕೆ, ಹಂಗೆ ಮಾಡಕ್ ಬರಲ್ಲ, ಟು ಡೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಗೌರ್ಮೆಂಟ್ ಏನ್ ಮಾಡ್ತಾರೆ ಲೈಸೆನ್ಸ್ ಕೊಡ್ತಾರೆ. ಓಕೆ, ಇದು ಒಂದು ಟಾಪಿಕ್ ಬರ್ತದೆ, ಇಂಪೋರ್ಟ್ ಪ್ರೊಸೀಜರ್, ಎಕ್ಸ್ಪೋರ್ಟ್ ಪ್ರೊಸೀಜರ್. ಐ ಥಿಂಕ್ ಇನ್ PUC I think you have studied about this commerce ಒಳಗೆ. ಓಕೆ, ಇನ್ ಇಂಪೋರ್ಟ್ ಪ್ರೊಸೀಜರ್, ಎಕ್ಸ್ಪೋರ್ಟ್ ಪ್ರೊಸೀಜರ್, ಲೈಸೆನ್ಸ್ ಹೆಂಗ್ ಕೊಡ್ತಾರೆ ಅದ್ರ ಮೇಲೆ ಹ್ಯೂಜ್ ಒಂದು ಟಾಪಿಕ್ ಐತಿ. ಓಕೆ, ಗೌರ್ಮೆಂಟ್ ಕೊಡ್ತಾರೆ ಲೈಸೆನ್ಸಿಂಗ್, ಹಂಗೆ ಕೊಡಲ್ಲ. ಇಫ್ ದೇ ಫುಲ್ಫಿಲ್ ಆಲ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಆದಂದ್ರ ಲಾಸ್ಟಿಗೆ ಏನ್ ಮಾಡ್ತಾರೆ ಗೌರ್ಮೆಂಟ್ ಏನ್ ಮಾಡ್ತಾರೆ ಲೈಸೆನ್ಸಿಂಗ್ ಕೊಡ್ತಾರೆ, ಅದಕ್ಕೆ ಲೈಸೆನ್ಸಿಂಗ್ ನಾವು ಇಂಪೋರ್ಟ್ ಲೈಸೆನ್ಸಿಂಗ್ ಅನ್ಬೋದು ಆರ್ ಎಕ್ಸ್ಪೋರ್ಟ್ licensing. Okay, so the remaining is import licensing and export license, import licensing and mixing quotas. I will explain in the tomorrow's class. I think hope everyone understood what is tariff quota, unilateral quotas. Uni means one, from only one country a government will purchase goods and import from only one country. Bilateral means two countries come to an agreement and do the import export goods or services. Okay, the remaining I'll explain the next class. Okay, I think hope everyone have understood.